ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗೀತು, ತಿಂಡಿ ತಿನ್ಬೇಕು. ಇವಾಗ ನಿದ್ದೆನೇ ಆಗಿಲ್ಲ ಇವತ್ತು ನನಗೆ. 2.5 hours ಮಲ್ಕೊಳ್ಳೋಣ ಅನ್ಕೊಂಡು 7 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ. ನಮ್ಮ ಅಕ್ಕಂಗೆ ಕಾಲ್ ಮಾಡಕ್ ಹೋಗಿ ಮಿಸ್ ಆಗಿ ನನಗೆ ಕಾಲ್ ಮಾಡಿದ್ರು 7:20ಗೆ. ಅಲ್ಲಿ ಪುನಃ ಡಿಸ್ಟರ್ಬ್ ಆಯ್ತು. ಆಮೇಲೆ ಹೋಗ್ಲಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಮಲ್ಕೊಂಡ್ರೆ 7:45ಗೆ ಗಾರ್ಬೇಜ್ ವ್ಯಾನ್ ಬಂತು. ನಾನು ಗಾರ್ಬೇಜ್ ಇಟ್ಬಿಟ್ಟು ಮಲ್ಕೊಳ್ಳೋಣ ಅನ್ಕೊಂಡಿರೋಳು ನಿದ್ದೆ ಮೂಡಲ್ಲಿ ಹೋಗಿ ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಇಟ್ಟಿದ್ರೆ ಅಲ್ಲಿ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. ಪುನಃ ಎದ್ದೋಗಿ ಗಾರ್ಬೇಜ್ ಹಾಕಿ ಬಂದಿದ್ದಾಯ್ತು. ಬಂದಿಂಗ್ ಮಲ್ಕೊಂಡು ಇನ್ನೊಂದು 20-25 ಮಿನಿಟ್ಸ್ ಆಗಿಲ್ಲ ಅಪ್ಪ, ಕಾಲಿಂಗ್ ಬೆಲ್ ರಿಂಗ್ ಆಗ್ತಾ ಇದೆ. ಯಾರಪ್ಪ ಅಂತ ಎದ್ದೋಗಿ ನೋಡಿದ್ರೆ ಗೂರ್ಖಾ ಮೇಡಮ್ ಕಲೆಕ್ಷನ್ ಮಾಡಕ್ ಬಂದಿದ್ದೀನಿ ಅಂತ. ಮನುನು ಎದ್ದಿರ್ಲಿಲ್ಲ ಪಾಪ. ಅವ್ರು ಮಲ್ಕೊಂಡೋಗ್ಲು ಬೆಳಗಿನ ಜಾವ 4-4:15. ನಾನು ಹೇಳ್ದೆ ಹೋಗಿ ಮಲ್ಕೊಳಪ್ಪ, ನೀನೇನು ಡೈಲಿ ನಿದ್ದೆಗೆಡ್ತಾ ಇದೆಯಾ ನನ್ನ ಜೊತೆಗೆ ಅಂತ. ಸೊ ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಅತ್ತಾಗಿ ಇನ್ನೇನತ್ತಾಗಿ ಕೊನೆಗೆ ಗೂರ್ಖಾ ಬಂದು ಹೋದ್ಮೇಲೆ ಹೋಗಿ ಮಲ್ಕೊಂಡೆ. ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ನಿದ್ದೆನೇ ಬರಲಿಲ್ಲ. ಎಲ್ಲಿ ಹಿಂಗೆ ಪದೇ ಪದೇ ಎದ್ದೆದ್ದು ಮಲ್ಕೊಂತ ಇದ್ರೆ ಬೇಡ ಅಂದ್ಬಿಟ್ಟು ಆಮೇಲೆ ಎದ್ದು ಬಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಹೋಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಬರ್ತಾ ಇದಾರಂತೆ ಮನೆಗೆ. ಇವಾಗ ಆಗಿದೆ 11:30. ತಿಂಡಿ ತಿನ್ಬೇಕು. ಅದಕ್ಕೆ ನಮ್ಮ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಹೋಟೆಲ್ ಇಂದ ತಿಂಡಿ ತರಿಸ್ಬಿಟ್ಟಿದ್ದೀನಿ. ಯಾಕೋ ದೋಸೆ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಮನುಗೆ ದೋಸೆ ತಗೊಂಡ್ ಬರಪ್ಪ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೀನಿ. ಒಂದೇ ಒಂದು ದೋಸೆ ತಂದವ್ರೆ. ನನಗೆ ಶಾಕ್ ಆಗೋಯ್ತು, ಇಬ್ಬರಿಂದ ಸೇರಿ ಒಂದು ದೋಸೆ ತಂದವ್ರ ಅಂತ. ಆಮೇಲೆ ಹೇಳ್ತಾವ್ರೆ ನನಗೆ ತಿಂಡಿ ತಿನ್ನ ಮೂಡಿಲ್ಲ ಮಂಜು, ನೀನ್ ತಿನ್ಬಿಟ್ಟು ಹೋಗು ಅಂತ. ಆಹಾ ಘಮ ಘಮ ಅಂತ ಇದೆ ದೋಸೆ. ಇದನ್ನ ತಂದಿಟ್ಟೆ ತುಂಬಾ ಟೈಮ್ ಆಗಿದೆ ಆಲ್ರೆಡಿ. ಈಗಲೇ ತಣ್ಣಗಾಗಿದೆ. ಇನ್ನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕಂಪ್ಲೀಟ್ ತಣ್ಣಗಾಗಿ ಹೋಗ್ಬಿಡತ್ತೆ. ಹೋಯ್ತೀನಿ ಫಸ್ಟ್ ದೋಸೆ ತಿನ್ಬಿಟ್ಟು ಬರ್ತೀನಿ. ಮನು ನಿಂಗೆ ಬೇಡವಾ ನಿಂಗೆ? ಶೋರಾ? ಆಮೇಲೆ ತಿಂದಾದ್ಮೇಲೆ ಹೇಳ್ಬಾರ್ದು ಬಕಾಸುರಿ ತರ ಕೇಳು ಇಲ್ಲ ನುಂಗ್ಬಿಟ್ಟೆ ಎಲ್ಲಾನು ಅಂತ. ಕೇಳ ನೆಸೆಸಿಟಿ ಇಲ್ಲ ಎಲ್ರಿಗೂ. ಯಾಕೋ ಮನು ಬುರ್ಡೆ ಇತ್ತೀಚೆಗೆ ಸ್ವಲ್ಪ ಗಟ್ಟಿ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಟೆಸ್ಟ್ ಮಾಡೋಣ ಅಂತ ಅನ್ಕಂತ ಇದ್ದೀನಿ. ಟೆಸ್ಟ್ ಮಾಡ್ಲಾ ನಿನ್ ಬುರ್ಡೆ ಗಟ್ಟಿ ಆಯ್ತಾ ಇಲ್ವಾ? ಫಸ್ಟ್ ಹೊಟ್ಟೆ ಗಟ್ಟಿ ಮಾಡ್ಕೊಂತೀನಿ, ಆಮೇಲೆ ಕೈ ತಲೆ ಎಲ್ಲ ಗಟ್ಟಿ ಅವ ಏನು ಅಂತ ಯೋಚನೆ ಮಾಡೋಣ. ಇವಾಗ ತಿಂಡಿ ತಿಂದಿದ್ದೆಲ್ಲ ಆಯ್ತು. ದೋಸೆ ಅಂತೂ ಸಖತ್ತಾಗಿತ್ತು. ಮನು ನಾನು ಒಂದು ಚೂರು ಟಚ್ಚೇ ಮಾಡಲ್ಲ ಅನ್ಕೊಂಡು ಅರ್ಧಕ್ಕರ್ಧ ದೋಸೆನ ಮನುನೇ ತಿಂದಾಕಿದ್ರು. ಇವಾಗ ಭಾಗ್ಯಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಬರ್ಬೇಕಲ್ಲ, ವಿರಾಜ್ನ ಸಂಭಾಳಿಸಿ ಅವ್ನ್ ಕಣ್ ತಪ್ಸಿ ಎಲ್ಲ. ಹಾಗಾಗಿ ಏನಪ್ಪಾ ತುಂಬಾ ಹೊಟ್ಟೆ ತಿನ್ನಲ್ಲ ಅನ್ಕೊಂಡು ಅರ್ಧ ದೋಸೆ ಕಬ್ಳಿಸ್ಬಿಟ್ಟೆ. ಒಂದು ತೂತ್ ಕೊಡ್ತೀಯ ಮಿಕ್ಕಿದೆಲ್ಲ ಇದು ಮಾಡ್ಬೇಕು. ಅದು ನಾವೇನ್ ಕೇಳಿರಲ್ಲ, ನೀನಾಗಿ ಫೋರ್ಸ್ಫುಲ್ ತುರ್ಕ್ಬಿಡ್ತೀಯ. ಬುದ್ಧಿನೇ ಇಲ್ಲ ನನಗೆ. ಫೋರ್ಸ್ಫುಲಿ ಕರೆದು ತುರ್ಕದೇ ಇಲ್ಲ. ಇಷ್ಟಪಟ್ಟು ತಗೊಳ್ಳೋ ಅಂತದ್ದು ಒಂದೇ ಕಾಫಿ ಅಷ್ಟೇ. ಅದು ಬಿಟ್ರೆ ಚಿಕನ್ ಕೇಳಿದ್ರೆ ತಿಂದು ಅಂತ ಹೇಳ್ತೀವಿ. ಜಾಗ ಖಾಲಿ ಮಾಡ್ಬಿಡೋಣ ಇವಾಗ ಇಲ್ಲಿಂದ. ಇಲ್ಲ ಅಂದ್ರೆ ಹಿಂಗಂತ. ಇವಾಗ ಬಂದು ಇಳಿತಾವ್ರೆ ನೋಡಿ ನಮ್ಮ ಫ್ರೆಂಡ್ಸ್. ಇಷ್ಟೊತ್ತಿಗೆ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರೋ ಪ್ಲಾನ್ ಅಲ್ಲಿ ಇದ್ದೋ ನಾವು. ಬನ್ನಿ. ಇವಾಗ ಹೊರಟ್ವಿ ಚಿಕ್ಕಪೇಟೆಗೆ. ಇಷ್ಟೊತ್ತು ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಭಾಗ್ಯ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು, ಹಾಗಾಗಿ ಹೊರಟ್ಬಿಡೋಣ. ಜೋರಾಗಿ ಅನಿತಾ ಇದೆಯಾ? ಹಂಗೆ ಬೆಟರ್ ಅದೇ ಬೆಟರ್ ಅನ್ಕೊಂತೀನಿ. ಅಲ್ಲಿ ಹೆಂಗೂ ನಡಿಬೇಕು, ಗಾಡಿ ತಗೊಂಡೋದ್ರು ನಡಿಬೇಕು ನಾವು. ಚಿಕ್ಕಪೇಟೆಗೆ ಹೋಗೋ ಪ್ರಾಬ್ಲಮ್ ಅಲ್ಲ, ರೋಡಲ್ಲಿ ಹಿಂದೆ 1 hour ಆಯ್ತು. ನಾವು ಟ್ರಾಫಿಕ್ ನೋಡ್ಬಿಟ್ರೆ ತಲೆ ಗಿರ್ರಂದೋಗುತ್ತೆ. ಇಲ್ಲೇ ಈ ಲೆವೆಲಿಗೆ ಟ್ರಾಫಿಕ್ ಇದೆ. ಚಿಕ್ಕಪೇಟೆ ಒಳಗಡೆ ಇನ್ನು ಹೆಂಗಿರತ್ತ. ನಮ್ಮ ಬ್ಯಾಡ್ ಲಕ್ಕು ಮಳೆನೂ ಸ್ಟಾರ್ಟ್ ಆಯ್ತು. ಎಲ್ಲ ಚಟ್ನಿ ಆಗ್ಬಿಟ್ಟು ಹೊರಗಡೆ ಬರ್ತೀವಿ. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಜೋರು. ಇವಾಗ ಚಿಕ್ಕಪೇಟೆ ಒಳಗಡೆಗೆ ಬಂದಿದ್ದೀವಿ. ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ರೌಡ್ ಇಲ್ಲ, ಆರಾಮಾಗೇ ಇದೆ. ಮಳೆ ಒಂದು ಸ್ಟಾರ್ಟ್ ಆಗ್ಬಿಡ್ತಲ್ಲಪ್ಪ ಅಂತ ಟೆನ್ಷನ್ ಆಗಿತ್ತು. ಮಳೆನೂ ಸ್ಟಾಪ್ ಆಗಿದೆ, ಆರಾಮಾಗಿ ಓಡಾಡ್ಬೋದು. ಬಟ್ ಏನಪ್ಪ ಅಂದರೆ ಈ ಗಲೀಜ್ ಒಳಗಡೆ ಓಡಾಡಬೇಕು, ಅದೊಂದು ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ. ಚಿಕ್ಕಪೇಟೆಗೆ ಬಂದ ಮೇಲೆ ಈ ಥರ ಗಲೀಜೆಲ್ಲ ಎಕ್ಸ್ಪೆಕ್ಟೆಡು. ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ನೋಡೋಣ ಅಂಗಡಿಗಳು ಯಾವುದು ಅಂತ ಡಿಸೈಡ್ ಮಾಡಿಕೊಂಡು ಫಸ್ಟು ಹೋಗೋಣ. 1 ಅಂಗಡಿ 2 ಅಂಗಡಿ ಅಂತೂ ವಿಸಿಟ್ ಮಾಡಿ ಸುಮ್ಮನೆ ತಗೋಬಾರ್ದು ಅಂತ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಸಾಕು ಅನ್ನೋಷ್ಟು ಅಂಗಡಿಗಳನ್ನ ವಿಸಿಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅನ್ನೋದೇ ಪ್ಲ್ಯಾನಿಂಗಲ್ಲಿದ್ದೀವಿ. ಅದಕ್ಕೆ ಬೇಗ ಬರೋಣ ಅಂತ ಬಂದಿರೋದು. ಬಿಗಿನಿಂಗಲ್ಲಿ ಕ್ರೌಡ್ ಅನಿಸಿಲ್ಲ ನನಗೆ. ಒಳಗಡೆಗೆ ಹೋಗ್ತಾ ಒಳ್ಳೆ ಸಮುದ್ರದೊಳಗಡೆ ನುಗ್ದಂಗೆ
ಆಗ್ತಾ ಇದೆ. ಎಲ್ಲ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಹೋಗ್ತಾವ್ರೆ. ನನಗೊಂದು ತಳ್ತಾವ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಚಟ್ನಿನೇ ನಾನು ಯಾವಾಗಲೇ ಹೇಳ್ದಂಗೆ. ನಾನು ಯಾಕಪ್ಪ ಇಷ್ಟೊಂದು ಸಡನ್ನಾಗಿ ಕ್ರೌಡ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ. ಅಲ್ಲಿ ಏನೋ ಆಗಿದೆ ಅನ್ಸುತ್ತೆ. ಏನಾಗಿದೆ ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಜನ ತುಂಬಿಕೊಂಡಿದ್ದಾರೆ. ಅಲ್ಲಿ ಮುಂದಕ್ಕೆ ಹೋಗೋಕ್ಕೂ ಜಾಗ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಇಲ್ಲೇ ಯಾರೋ ಒಬ್ರು ಬನ್ನಿ ಇಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಇದೆ ಅಂತ ಅಂಗಡಿಯವರು, ಆಬ್ವಿಯಸ್ಲಿ ಎಲ್ಲ ಅಂಗಡಿಯವರು ನಿಂತಿರ್ತಾರೆ, ಅದೇ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಒಂದು ಅಂಗಡಿಗೆ ಹೋಗ್ತಾ ಇದೀವಿ. ಬಂದಿದ್ದಕ್ಕೂ ಬೇಜಾರಿಲ್ಲ. ಕಲೆಕ್ಷನ್ಸ್ ಅಂತೂ ಇಷ್ಟ ಆಗ್ತಾ ಇದೆ. ಕಲರ್ ಕಾಂಟ್ರಾಸ್ಟ್ ಸಾಕತ್ತಾ ಇದೆ ನೋಡಿ. ಫೇರ್ ಇರೋರಿಗೆ ತುಂಬಾ ಚೆನ್ನಾಗಿ ವೈನ್ ರೆಡ್ ಅಲ್ಲ. ಎಷ್ಟಿದೆ ಇದು ಬಗ್ಗೆ ನೋಡಿ. ಸೊ ಇದೊಂದು ನನಗೆ ಕಲರ್ ಕಾಂಟ್ರಾಸ್ಟ್ ಇಷ್ಟ ಆಗಿದೆ ಅಂತ ಸೈಡಿಗೆ ಇಡ್ಸಿದ್ದೀನಿ. ನೋಡೋಣ ಇನ್ನು ಡಿಫ್ರೆಂಟ್ ಪ್ಯಾಟ್ರನ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ತೋರಿಸಿ ನಿಮ್ಮ ಹತ್ರ ಎಷ್ಟು ಥರ ಪ್ಯಾಟ್ರನ್ಸ್ ಇದೆ ಅಷ್ಟು ತೋರಿಸಿ ನೋಡೋಣ. ಇದಕ್ಕೇನೋ ಬಾರ್ಡರ್ ಅಂತಾರಲ್ಲ, ಈ ಗ್ಯಾಪ್ ಬರೋದಕ್ಕೆ. ಬೆಂಟೆಕ್ಸ್ ಬಾರ್ಡರ್ ಇದು ಇದೆ ನನ್ನ ಹತ್ರ. ಈ ಕಲರು ಅಂದರೆ ಇದು ಪಿಂಕು. ಇದು ಮೊನ್ನೆ ತಗೊಂಡಿದ್ದು. ಇದು ಅಂತ ಏನು ಇಷ್ಟ ಆಗಲಿಲ್ಲ ನಮಗೆ. ನನ್ನ ತಲೆಯಲ್ಲಿ ಒಂಥರ ಡಿಸೈನ್ ಕೂತಿದೆ, ಒಂಥರ ಪ್ಯಾಟ್ರನ್. ಸಿಲ್ಕ್ ಅಲ್ಲ. ಸೊ ನನಗೆ ಅಟ್ಲೀಸ್ಟ್ ಎಕ್ಸಾಕ್ಟ್ ಇಲ್ಲಾಂದ್ರೆ ಅದು ಕ್ಲೋಸ್ ಪ್ಯಾಟರ್ನ್ ಆದರೂ ಸಿಗಬೇಕು ಅಂತ ನೋಡ್ತಾ ಇದ್ದೀನಿ. ಅದು ಎಲ್ಲೂ ಸಿಗ್ತಾ ಇಲ್ಲ. ರೇಷ್ಮೆ ಅಂದರೆ ಕ್ರೇಪ್. ರೇಷ್ಮೆ ಅಂದರೆ ಸಿಲ್ಕ್ ಅಂತೆ ಗೊತ್ತೇ ಇರಲಿಲ್ಲ ನನಗೆ. ನಾನು ರೇಷ್ಮೆ ಅಂದರೆ ಯಾವ ರೇಷ್ಮೆ, ಕಂಚಿನ ಆ ಥರ ಕೇಳಕ್ಕೆ ಹೋಗಿ ರೇಷ್ಮೆ ಅಂದರೆ ಅದು ಸಿಲ್ಕ್. 3ನೇ ಅಂಗಡಿ ವಿಸಿಟು ಇದು. ನೋಡೋಣ. ಫಸ್ಟ್ ಅಂಗಡಿಲಿ ಹೋಗಿದ್ರಲ್ಲಿ ಇದ್ದಿದ್ರಲ್ಲಿ ಪರವಾಗಿಲ್ಲ, ಪ್ರೈಸ್ ಎಲ್ಲ ರೇಂಜ್ ಅನ್ನಿಸ್ತು. ಸೊ ಇವಾಗ 3ನೇ ಅಂಗಡಿಗೆ ಬಂದಿದ್ದೀವಿ. ನೋಡೋಣ ಏನು ಅನ್ಸುತ್ತೆ. ಯಾವುದನ್ನು ನೋಡಿದ್ರು ಎಲ್ಲ ಒಂದೇ ಥರ ಅನ್ನಿಸ್ತವೆ. ಅದು ನನಗಿಷ್ಟ ಆಗಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಯಾವುದಾದ್ರೂ ಅಂತ. ಒಂದು 3-4 ಅಂಗಡಿ ಸುತ್ತಿದ್ಮೇಲೆ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಬೇಗನೆ ಶಾಪಿಂಗ್ ಆಯಿತು. ಫೈನಲಿ ಒಂದು ಸೀರೆ ಡಿಫ್ರೆಂಟಾಗಿ ಇಷ್ಟ ಆಗಿದೆ. ಕಲರ್ ಕಾಂಟ್ರಾಸ್ಟು ನನಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಇದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕೆ. ನಾನು ಅಂದ್ಕೊಂಡು ಬಂದಿದ್ದೆ ಕ್ರೇಪ್ ಸಿಲ್ಕ್ನೇ ತೊಗೋಬೇಕು ಅಂತ. ಇದೇನು ಪಿಂಕ್? ಇದು ರಾಣಿ ಪಿಂಕಾ? ಇದು ಪೀಚ್ ಪಿಂಕ್. ಓಕೆ. ಸೊ ಇದು ಪೈಪಿಂಗ್ ಬಾರ್ಡರ್. ಈ ಥರ ಸಣ್ಣ ಬಾರ್ಡರೇ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ನೋಡ್ತಾ ಇದ್ದೆ. ಬಿಚ್ಚಿ ತೋರಿಸ್ತೀರಾ ನಿಂತ್ಕೊಂಡು? ಫೋಲ್ಡ್ ಮಾಡ್ಬಿಡಿ. ಸೊ ಈ ಸ್ಯಾರಿ ಫೈನಲೈಸ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ನಮ್ಮ ಅಮ್ಮಂಗೆ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಭಾಗ್ಯ ನೋಡ್ತೀರಾ ನೀವು? ನೋಡೋಣ ಅಲ್ವಾ? ಇಷ್ಟ ಆಯ್ತಾ ಭಾಗ್ಯ? ಚೆನ್ನಾಗಿದೆಯಾ ಅಲ್ವಾ? ಸೊ ಹಿಂಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು, ಆವಾಗ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ನಾನು ಜಾಸ್ತಿ ಎಲ್ಲೂ ನೋಡಿರಲಿಲ್ಲ, ಹಂಗಾಗಿ ಇಷ್ಟ ಆಗಿದೆ. ಆ್ಯಂಡ್ ನನ್ನ ತಲೆಯಲ್ಲಿ ಆವಾಗಲೇ ಹೇಳ್ತಾ ಇದ್ನಲ್ಲ, ಒಂಥರ ಪ್ಯಾಟ್ರನ್ ಇದೆ, ಅಟ್ಲೀಸ್ಟ್ ಕ್ಲೋಸ್ ಇರಬೇಕು ಅದಕ್ಕೆ ಅಂತ. ಆಲ್ಮೋಸ್ಟ್ 80% ಕ್ಲೋಸ್ ಇದೆ, ಹಂಗಾಗಿ ಫುಲ್ ಹ್ಯಾಪಿ. ಹಾಂ, ಇದನ್ನ ಫೀಲ್ ಮಾಡಿ. ಹೌದು. ಇದು ನೀವು ತೊಗೊಂಡ್ರು ಕಮ್ಮಿ ಅಂತಂದ್ರೆ ನೀವು 7,000-8,000 ತೊಗೊಂತೀರ. ಇದು 80 to 100 ಗ್ರಾಮಲ್ಲಿ ಬರುತ್ತೆ. ಅದು ಓಕೆ. 7,000 to 8,000 ಕೊಟ್ಟು ತೊಗೊಂತೀರ. ಎಲ್ಲರೂ ಫಂಕ್ಷನ್ ಸಡನ್ ಆಗಿ ಕುತ್ಕೊಂಡು ಸಡನ್ ಆಗಿ ಎದ್ದೋಲ್ತು ಅಂತಂದ್ರೆ ಒಂದ್ಸಲಿ ಎಳೀತು ಅಂತಂದ್ರೆ ಹೋಗ್ಬಿಡುತ್ತೆ. ಹೌದು. ಇದೆಲ್ಲ ಏನು ಅಂದ್ರೆ ಕ್ವಾಲಿಟಿ ಒಂದು ಕಣ್ಣು ಮುಸ್ಕೊಂಡು 5 to 6 years ಆರಾಮಾಗಿ ಯೂಸ್ ಮಾಡ್ಬೋದು, ರೆಗ್ಯುಲರ್ ಯೂಸ್ ಮಾಡಿದ್ರು. ಹಂಗೆ. ಸೊ ಅವರು ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಮ್ಸ್ ಹೇಳ್ತಾವ್ರೆ. ಇದು ನಾನು ತೊಗೊಂಡಿರೋದು ಎಷ್ಟು ಗ್ರಾಮ್ಸ್? ಇದು 120 ಗ್ರಾಮ್ಸ್ ಅಂತೆ. ಆ್ಯಕ್ಚುಲಿ ನಾನು 140-150 ಗ್ರಾಮ್ಸಲ್ಲಿ ನೋಡ್ತಾ ಇದ್ದೆ. ಬಟ್ ಓಕೆ, ಸೀರೆ ಇಷ್ಟ. ಇದರಲ್ಲಿ 140 ಇಲ್ವಾ? ಬೇಸಿಕಲಿ ಹೇಳ್ಬೇಕಂದ್ರೆ 120 ಗ್ರಾಮ್ ಫೈನಲ್ ಬರೋದು. ಹೌದಾ? ಮತ್ತೆ ಅಲ್ಲಿ ಆ ಅಂಗಡಿಲಿ 150 ಅಂದ್ರಲ್ಲ? ಎಲ್ಲ ಹೇಳ್ತಾರೆ ಮೇಡಮ್, 180-200 ಗ್ರಾಮ್ ಹೇಳ್ತಾರೆ. ಹೌದಾ? ಬರಲ್ಲ. ಏನ್ ಗೊತ್ತಾ ನೋಡಿ, ಇದೇ 120 ಗ್ರಾಮ್ ಅಲ್ಲಿ ನೋಡಿ, ಇದು 120 ಗ್ರಾಮ್ ಚೆಕ್ಸ್ ಬರುತ್ತೆ. ಓಕೆ. ಜರಿಯಿಂದ ನಿಮ್ಗೆ ವೆಯ್ಟ್ ಅನ್ಸುತ್ತೆ ಅಷ್ಟೇ. ಬಟ್ ಇದನ್ನೇ 140-150 ಗ್ರಾಮ್ ಅಂತ ಹೇಳ್ಕೊಡ್ತಾರೆ. ನಾವು ಆ ಥರ ಹೇಳ್ಕೊಡೋದು. ಅದು ವೆಯ್ಟ್ ಮೇಲೆ ಹೋಗತ್ತಾ? ಓಕೆ. ತೋರಿಸಿ. ಇದರಲ್ಲಿ ಇಮಿಟೇಷನ್ ಅಲ್ಲಿ ಹೇಳಿದ್ನಲ್ಲ, ಇದು ಇಮಿಟೇಷನ್ ಸರ್. ಇದರಲ್ಲಿ 100 ಗ್ರಾಮ್ಸ್ ಅಲ್ಲಿ ಇದೆ ಅಂದ್ರಲ್ಲ, 100 ಬರುತ್ತೆ. ತಗೊಂಡ್ ಬನ್ನಿ ಒಂದ್ಸರಿ ನೋಡೋಣ. ಅದೊಂದ್ಸರಿ ನೋಡ್ತೀರಾ? ಹಾಂ, ಇದರಲ್ಲಿ ಸೇಮ್ ಅಲ್ಲಿ 100 ಗ್ರಾಮ್ಸ್ ಇದೆ ಅಂತಂದ್ರು. ಅದಕ್ಕೆ ಡಿಫ್ರೆನ್ಸ್ ಫೀಲ್ ಮಾಡೋಣ ಅಂತ. ಫೀಲ್ ಮಾಡಿ ನೋಡಿ ಡಿಫ್ರೆನ್ಸ್ ಹೆಂಗಿದೆ. ತುಂಬ ಡಿಫ್ರೆನ್ಸ್ ಇದೆ ಅಲ್ಲ? ಓಕೆ. ನಾನು ಸಾರಿನೇನೋ ಆಲ್ಮೋಸ್ಟ್ ಫೈನಲ್ ಮಾಡ್ಕೊಬಿಟ್ವಿ. ಬಟ್ ಆದರೂ ಒಂದು ಇರತ್ತಲ್ಲ, ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಲೇಡೀಸ್ ಬುದ್ಧಿ.
ಅದು ಹೋಗಲ್ಲ. ಹೋಗಿ ಇನ್ನೊಂದು 2-3 ಅಂಗಡಿ ಹುಡ್ಕೊಂಡು ಬಂದ್ವಿ. ಬಟ್ ಎಟೆಗೈನ್ ನನಗೆ ಅದ್ರ ಕಡೆನೇ ಸ್ವಲ್ಪ ಮನಸ್ಸು ಹೋಗ್ತಿತ್ತು. ಇವಾಗ ಅಮ್ಮಂಗೆ ಹುಡ್ಕೋಣ ಅಂದ್ಕೊಂಡು 2-3 ಅಂಗಡಿ ಹುಡ್ಕೊಂಡು ನಿಂತ್ಕೊಂಡಿದ್ದೀವಿ. ಅಮ್ಮಂಗೆ ಇಷ್ಟ ಆಗೋ ಥರ ಎಲ್ಲೂ ಸಿಗ್ತಾ ಇಲ್ಲ, ನೋಡೋಣ. ಬಗ್ಗೆ ಯಾವ ಅಂಗಡಿ ಹಾಂ. ಸೊ ಭಾಗ್ಯ ಯಾವುದೋ ಒಂದು ಅಂಗಡಿ ಒಂದು 2-3 ಸರಿ ಬಂದಿದ್ರಂತೆ, ಕಲೆಕ್ಷನ್ಸ್ ಚೆನ್ನಾಗಿತ್ತು ಮಂಜು, ನೋಡೋಣ ಅಲ್ಲಿ ಬಂದಿದ್ದೀವಿ ಇವಾಗ. ಸೊ ನಾನು ಆವಾಗಲೇ ಹೇಳ್ದಂಗೆ ಹುಡ್ಕೊಂಡು ಬಂದಿದ್ದೀವಿ ಇವಾಗ ಇನ್ನೊಂದು ಅಂಗಡಿಗೆ. ಇಲ್ಲಿ ಮಾತಾಡ್ತಾ ಇದ್ದೀನಿ, ಆವಾಗಲೇ ಮಾತಾಡ್ಕೊಂಡು ಬಂದೆ. ಅದೇನು ಮಾತಾಡಿದ್ದೀನೋ ಗೊತ್ತಿಲ್ಲ, ನಂದು ಮೈಕೆ ಆನ್ ಆಗಿರಲಿಲ್ಲ, ಅದಕ್ಕೆ ಪುನಃ ಹೇಳ್ತಾ ಇದ್ದೀನಿ. ಇದರಲ್ಲಿ ಓಪನ್ ಮಾಡಿರೋ ಸ್ಯಾರಿ ಇದೆಯಾ? ಓಪನ್ ಮಾಡೋಣ, ಅದನ್ನೇ ಓಪನ್ ಮಾಡೋಣ ಮೇಡಮ್. ಹೌದಾ, ಕಲರ್ಸ್ ತೋರಿಸಿ, ಇಷ್ಟ ಆಗಿದ್ದ ಕಲರ್ ಓಪನ್ ಮಾಡಿಸೋಣ. ಸರ್ ಒಂದು ನಿಮಿಷ ಅದು ಕೊಡಿ. ಮೇಲೆ ಗ್ರೀನ್ ಮತ್ತು ವೈಟ್ ಇದೆಲ್ಲ ಕೊಡಿ. ನನಗೆ ನೋಡಿರೋ ಸ್ಯಾರಿನ ಏನೋ ಆಲ್ಮೋಸ್ಟ್ ಅದಕ್ಕೇ ಫಿಕ್ಸ್ ಆಗೋ ಥರ ಇದ್ದೀನಿ. ಇಲ್ಲಿ ಸ್ಟಿಲ್ ನೋಡೋಣ ಬೇರೆ ಕಡೆ ಅಂತ ಅಂದ್ಕೊಂಡು ಹೋಗಿ ನೋಡ್ಕೊಂಡು ಬಂದೆ. ಬಟ್ ಎಟಗೈನ್ ನನಗೆ ಆ ಸ್ಯಾರಿ ಕಡೆಗೇ ಮನಸ್ಸು ಹೋಗ್ತಾ ಇದೆ. ಅಮ್ಮಂಗೆ ಹುಡುಕ್ತಾ ಇದ್ದೀನಿ ಇವಾಗ. ಅಮ್ಮ ಒಂದು ಬಜೆಟ್ ಹೇಳ್ಬಿಟ್ಟಿದ್ದಾರೆ, ಆ ಬಜೆಟಲ್ಲೇ ನೋಡೆ ಸಾಕು ಅಂತ ನೋಡ್ತಾ ಇದ್ದೀನಿ. ಅವ್ರಿಗೆ ಲೈಟ್ ವೆಯ್ಟಲ್ಲಿ ಬೇಕಂತೆ ಸ್ಯಾರಿ, ಚಿಕ್ಕದು ಬಾರ್ಡ್ರು ಲೈಟ್ ವೆಯ್ಟಲ್ಲಿ. ಅವ್ರ ಸ್ಯಾರಿ ಹುಡ್ಕೋಕ್ಕೆ ಇವಾಗ 3-4 ಅಂಗಡಿ ಸುತ್ತಿದಾಯಿತು, ನಾನು ಸಿಕ್ಕಿಲ್ಲ ಅವ್ರು ಹೇಳಿದ ಥರ ನನಗೆ. ಬಟ್ ಸ್ಟಿಲ್ ಹುಡ್ಕೋಣ, ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ನಮಗೆ ನಾವು ಹುಡ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಅಮ್ಮಂಗೆ ಅಕ್ಕ ತಂಗಿದ್ದೀರಿಗೆ ಬಂದು ನಾವು ಹುಡುಕಿ ಸೀರೆ ತಗೋಬೇಕು ಅಂದರೆ ಅದರಷ್ಟು ತಲೆನೋವು ಇನ್ನೊಂದಿರಲ್ಲ. ವಿಡಿಯೋ ಕಾಲ್ ಮಾಡಿ ತೋರಿಸಿ ಬಾರ್ಡ್ರ್ ಇಷ್ಟ ಆದರೆ ಬಾಡಿ ಪ್ಯಾಟ್ರನ್ ಇಷ್ಟ ಆಗಲ್ಲ, ಬಾಡಿ ಪ್ಯಾಟ್ರನ್ ಇಷ್ಟ ಆದರೆ ಬಾರ್ಡ್ರ್ ಇಷ್ಟ ಆಗಲ್ಲ. ಆದರೆ ಅದೇ ಥರನೇ ನಾನು ಹುಡುಕೊಂಡಿದ್ದು. ಬಟ್ ಸೆಲ್ಫ್ ಚಾಯ್ಸ್ ಇಸ್ ಬೆಟರ್. ಬಟ್ ನಮಗೆ ನಾವು ಹುಡ್ಕೊಳ್ಳೋದಂದರೆ ಒಂದು ಸ್ವಲ್ಪ ಇದ್ದಿದ್ರಲ್ಲಿ ಓಕೆ, ಬೇರೆಯವ್ರಿಗೆ ಹುಡ್ಕೋದು ಕಷ್ಟ. ಅವ್ರ ಟೇಸ್ಟಿಗೆ ನಾವು ಮ್ಯಾಚ್ ಮಾಡಬೇಕಲ್ಲ. ಸೊ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ. ಇವತ್ತು ಇಡೀ ದಿನ ಚಿಕ್ಕಪೇಟೆಲ್ಲೇ ಆಗೋಗ್ತಾ ಇದೆ ನಮ್ಮದು. ಆ ಬಗ್ಗೆ ಇಷ್ಟೊತ್ತಲ್ಲಿ ಖಾಲಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಹೋಗ್ಬೋದು. ಸಿಗ್ಬೋದು ಈವ್ನಿಂಗ್ ಅಲ್ವಾ, ಅಲ್ಲಿ ಎನಿ ಟೈಮ್ ಇರತ್ತೆ ಅನ್ಸತ್ತೆ, ನಿಯರೆಸ್ಟ್ ಇರೋದ್ರಿಂದ ಹೋಗ್ತಾರಲ್ಲ. ಸೊ ಇಲ್ಲಿ ಸುದರ್ಶನಿಗೆ ಬಂದ್ವಿ, ಸಾರಿ ನೋಡೋಣ ಅಂತ. ಅಮ್ಮಂಗೆ ಬೇರೆ ಎಲ್ಲೋ ಅವ್ರು ಕೇಳಿರೋ ಥರ ಸಿಗ್ತಾ ಇಲ್ಲ, ಹಂಗಾಗಿ ಇನ್ನೂ ಹೋಗಿಲ್ಲ. ಅಷ್ಟೊತ್ತಿಗೆ 6th ಫ್ಲೋರಿಗೆ ಬಂದ್ವಿ, ಏನಾದರೂ ಲಂಚ್ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಊಟನೇ ಮಾಡಿಲ್ಲಲ್ಲ. ಬಟ್ ಇಲ್ಲಿ ಊಟ ಎಲ್ಲ ಆಲ್ರೆಡಿ ಖಾಲಿ ಆಗೋಗಿದೆಯಂತೆ. ಟೈಮೇ ಸಂಜೆ ಆಲ್ರೆಡಿ ಎಷ್ಟು ಟೈಮ್? ಎಷ್ಟು 5:30ನಾ? 6 ಗಂಟೆ ಟೈಮು. ಇವಾಗ ಬಂದು ಊಟ ಕೇಳಿದ್ರೆ ಇಲ್ಲಿ ಬರೀ ದೋಸೆ ಐಟಮ್ಸು, ಚಾಟ್ಸ್ ಐಟಮ್ಸ್ ಇದೆಯಂತೆ. ಹಂಗಾಗಿ ಇವಾಗ ನಾನು ಸೀರೆ ಸೆಲೆಕ್ಟ್ ಮಾಡಿರೋ ಅಂಗಡಿಗೆ ಹೋಗ್ಬಿಟ್ಟು ತಗೊಂಡು ಅಲ್ಲೂ ನೋಡಿಕೊಂಡು, ಇಲ್ಲಿ ಸುದರ್ಶನಲ್ಲೂ 2nd ಫ್ಲೋರಲ್ಲಿ ಇದೆಯಂತೆ, ಅಲ್ಲಿ ಹೋಗಿ ಒಂದು ಸರಿ ಹಿಂಗೆ ನೋಡಿಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಯಾವುದೋ ಒಂದು ಪಂಜಾಬಿ ರೆಸ್ಟೋರೆಂಟ್ ಹುಡುಕಿದ್ದೀವಿ, ಅಲ್ಲಿಗೆ ಹೋಗೋಣ ಅಂತ. ಬಟ್ ಅಲ್ಲೂ ಸಿಗತ್ತಾ ಅನ್ನೋದು ಡೌಟೇ ಬಗ್ಗೆ. ಹೆಚ್ಚು ಕಮ್ಮಿ ಡಿನ್ನರ್ ಟೈಮೇ. ಅರ್ಧ ಗಂಟೆಲಿ ಸೀರೆ ಹುಡುಕೋದಂತೂ ಕನಸಿನ ಮಾತು. ಫೈನಲಿ ಸುದರ್ಶನಲ್ಲಿ ಅಮ್ಮಂಗೆ ಸ್ಯಾರಿ ಸೆಲೆಕ್ಷನ್ ಆಯಿತು. ನಾನು ಒಂದು ಕಾಟನ್ ಸ್ಯಾರಿ ತೊಗೊಂಡೆ ಜೊತೆಗೆ. ಇವಾಗ ನೆಕ್ಸ್ಟ್ ಇಲ್ಲಿ ಸ್ಯಾರಿ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಸ್ಯಾರಿಗೆ ಅಲ್ಲಿ ಬಿಲ್ಲಿಂಗ್ ಮಾಡಿಸಿಲ್ಲ, ನಾವು ಎತ್ತಿಡಿಸ್ಬಿಟ್ಟು ಬಂದಿದ್ವಿ. ಅಲ್ಲಿ ಹೋಗಿ ಈಸ್ಕೊಂಡು ಮೊದಲು ಹೋಗಿ ಊಟ ಮಾಡಬೇಕಪ್ಪ, ಸುಸ್ತಾಗಿ ಹೋಗ್ಬಿಟ್ಟಿದೆ ಫುಲ್. ಬಿಲ್ಲ ಇನ್ನೂ ಬಂದಿಲ್ಲ, ಅವ್ರು ತಗೊಂಡು ಬರ್ತಾರೆ. 5 ನಿಮಿಷ ಕೂತ್ಕೊಳ್ಳಿ. ಸೊ ನಾವು ಸ್ಯಾರಿ ತೊಗೊಂಡಿದ್ದು 3rd ಫ್ಲೋರಲ್ಲಿ, ಅದು ಗ್ರೌಂಡ್ ಫ್ಲೋರಲ್ಲಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಇದೊಂದು ವೆಯ್ಟ್ ಮಾಡಿ ಹೋಗ್ಬೇಕು. ಹಬ್ಬ ಏನು ರಶ್ ಇದೆ ಅಂತೀರಾ ಸುದರ್ಶನ್. 3 ಸೀರೆ ಆಗಿದೆ. ಹೌದು 3. ಥ್ಯಾಂಕ್ ಯು. ಏನಂತೆ? ಏನೂ ಇಲ್ಲ, 14,000. ಹೌದಾ? ಇಲ್ಲಿಗೆ ಬಂದರೆ ಏನೋ ಹಳೇ ಮೆಮೊರೀಸ್ ಎಲ್ಲ ನೆನಪಾಗತ್ತೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಶಾಪಿಂಗ್ ಬಂದಿದ್ವಿ ಸುದರ್ಶನ್ಗೆ. ಫಸ್ಟ್ ಟೈಮ್ ಬಂದಿದ್ವಿ ಅಂದರೆ ಅಂದ್ಕೊಳ್ಳಿ ಯಾವುದಕ್ಕೆ ಬಂದಿರ್ಬೋದು ಅಂತ, ಮದುವೆ ಶಾಪಿಂಗ್. ಸೊ ಇಲ್ಲಿ ನಾನು ಒಂದು ಸಾರಿ ತಗೊಂಡಿದ್ದೆ, ಅವಾಗ ಮನು ಸೆಲೆಕ್ಟ್ ಮಾಡಿದ್ರು ಆ ಸಾರಿನ. ನಾವು ಸಾರಿ ಸೆಲೆಕ್ಟ್ ಮಾಡಿ ಬಂದಿದ್ದ ಅಂಗಡಿ ಮರ್ತೇ ಹೋಗ್ಬಿಟ್ಟಿದೆ. ಹುಡುಕ್ತಾ ಇದೀವಿ ಸಿಗ್ತಾನೇ ಇಲ್ಲ. ಹುಡುಕಿ ಫೈನಲಿ ಸಿಕ್ತಪ್ಪ. ಅಂಗಡಿ ಗಲ್ಲಿನೇ ಮರ್ತೋಗ್ಬಿಟ್ಟಿತ್ತು, ಯಾವ ಗಲ್ಲಿ ಅಂತ. ಫೈನಲಿ ಹುಡ್ಕೊಂಡು ಬಂದ್ವಿ. ಅವಾಗ ಫೈನಲಿ ಅಂಗಡಿ ಸಿಕ್ತು, ಬಟ್ಟೆ ಎಲ್ಲ ಕಲೆಕ್ಷನ್ ಆಯಿತು. ಇವು ಆನೆ ನಿಂತಿದೆಯಲ್ಲ, ಇದನ್ನ ನಾವು ಗುರ್ತಿಟ್ಕೊಂಡು ಹೋಗಿದ್ದೀರ ಇಷ್ಟೆಲ್ಲ ಹುಡ್ಕೋ ಪ್ರಮೇಯನೇ ಇರ್ತಿರ್ಲಿಲ್ಲ. ಎನಿವೇಸ್ ಇಲ್ಲೇ 7:30 ಆಗೋಯ್ತು.
ಎಲ್ಲ ಶಾಪಿಂಗ್ ಮುಗಿಸಿ ಮನೆ ಕಡೆ ಹೋಗ್ತಾವ್ರಲ್ವಾ, ಪೆಯೋ ಅಂದ್ಕೊಂಡು ಹೋಗ್ತಾವ್ರೆ. ಇವಾಗ ನಾವು ಸೀದಾ ಹೋಗ್ತೀವಿ ಹೋಟೆಲಿಗೆ ಹೋಗಿ ಮೊದಲು ಏನಾದರೂ ಊಟ ಮಾಡಬೇಕು, ಫುಲ್ ಹೊಟ್ಟೆಶ್ವಾಗಿದೆ. ಅಲ್ಲಿಂದ ಇನ್ನೊಂದು ಎಲೆಕ್ಟ್ರಾನಿಕ್ ಶಾಪಿಂಗ್ ಇದೆ, ನನಗಲ್ಲ ದರ್ಶಿನಿಗೆ. ಸೊ ಅವ್ರು ಏನೋ ಟಿವಿ ನೋಡ್ಬೇಕಂತೆ. ಇಲ್ಲಿಂದ ಅಲ್ಲಿ ಯಾವುದೋ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವುದೋ ಅಂಗಡಿ ಇರುತ್ತೆ, ಅವ್ರಿಗೆ ಗೊತ್ತಿರೋರ ಅಂಗಡಿ. ಅದಕ್ಕೆ ನಾವು ಮೊದಲು ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಬಾಕಿದ್ ನೋಡೋಣ. ಒಟ್ಟಿನಲ್ಲಿ ಇವತ್ತು ಮನೆ ತಲುಪೋ ಅಷ್ಟೊತ್ತಿಗೆ 10 ಗಂಟೆ ಅಂತೂ ಶೋರು. ಮನು ಏನು ಮಾಡ್ತಾವ್ರೋ ಏನೋ ಗೊತ್ತಿಲ್ಲ. ಆಲೇ 2-3 ಸರಿ ಫೋನ್ ಮಾಡಿದ್ರು ಇನ್ನೂ ಲೇಟಾ ಅಂತ. ಚಿಕ್ಕಪೇಟೆ ಒಳಗಡೆ ಬಂದಮೇಲೆ ಕೇಳಬೇಕಾ. ಹೋಟೆಲ್ ಹುಡ್ಕೊಂಡು ಒಂದು 1/4 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಕೊನೆಗೂ ಸಿಕ್ತು. ಮ್ಯಾಪ್ ಹಾಕ್ಕೊಂಡು ಇಲ್ಲೇನೋ ರಿವ್ಯೂಸ್ ತುಂಬ ಚೆನ್ನಾಗಿದೆ ಹೋಟೆಲ್ದು, ಊಟ ಚೆನ್ನಾಗಿದೆ ಅಂತ. ಪಂಜಾಬಿ ಧಾಬಾ ಅಂತೆ. ಇಲ್ಲಿ ಬಂದು ಫ್ಲೋರಲ್ಲಿ ಅಂತ ಇರೋದು. ಸ್ಟೇರ್ಸ್ ನೋಡ್ತಾ ಇರಿ. ಇದು ಯಾವ ಆ್ಯಂಗಲಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಥರ ಕಾಣಿಸ್ತಾ ಇದೆ ಅಂತ. ಈ ಲೆವೆಲ್ಗೆ ಸ್ಟೇರ್ಸ್ ಮಾಡಿಬಿಟ್ಟು ಫಸ್ಟ್ ಫ್ಲೋರಲ್ಲಿ ಹೋಟ್ಲು ಅಂದರೆ ಟಯರ್ಡ್ ಆಗಿರೋದಕ್ಕೂ ದರ್ಶಿನಿ ಟಯರ್ಡ್ ಆಗಿರೋದಕ್ಕೂ ಅದಕ್ಕೂ ಸ್ಟೇರ್ಸ್ ನೋಡ್ತಿದ್ದಂಗೆ ತಲೆ ಗಿರ್ರಂದೋಯ್ತು ನಮಗೆ. ಫುಲ್ ಎಕೋ ಆಗ್ತಾ ಇದೆ ನಾನು ಮಾತಾಡ್ತಾ ಇರೋದು. ನೀನು ನನ್ನ ಗಂಡನಿಗಿನ್ನ ಎಡವಟ್ಟು ಪೂಜಾರಿ ನೀನು. ವಾಟರು ಕಾಪರ್ ಟೇಸ್ಟ್ ಬರ್ತಿತ್ತು, ಅದಕ್ಕೆ ಓಪನ್ ಮಾಡು ನೋಡೋಣ. ತೆಗೆದು ಬೀಳ್ಸೇ ಬಿಟ್ಲ ತೆಗಿ ಒಳಗಡೆಗೆ. ಪಚಕಂತ ಹೋಗ್ಬಿಡೋದು. ನನ್ನ ಗಂಡನಿಗೆ ಏನಾದ್ರು ಏನಾದ್ರು ಎಡವಟ್ಟು ಮಾಡೇ ಬರೋದು, ಅದಕ್ಕೆ ಹೇಳೋದೇ ಇಲ್ಲ. ನಾವು ಅವರೇ ಬೆಟ್ಟವ್ರು ಇವ್ರು. ಏನೋ ಇಲ್ಲಿದ್ದು ಸ್ಪೆಷಲ್ಲು ಮಹಾರಾಜ ಥಾಲಿ ಆರ್ಡ್ರ್ ಮಾಡಿದ್ದೀವಿ. ಅದು 4 ಜನಕ್ಕೆ ಸಫಿಷಿಯೆಂಟ್ ಆಗಿರುತ್ತಂತೆ ಅಲ್ಲ. ವೆರೈಟೀಸ್ ಎಲ್ಲ ಆ ಬಗ್ಗೆ 3 to 4 ಮೆಂಬರ್ಸ್ಗೆ ಸಫಿಷಿಯೆಂಟ್ ಆಗಿದೆ. ನಮಗೂ ಸೂಪರ್ ಡೂಪರ್ ರಶ್ವಾಗಿದೆ. ಫುಲ್ ಖಾಲಿ ಮಾಡಿರ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದೀವಿ. ಈಗ ಅವ್ರು ತಂದ್ರೆ ಸಾಕು ನಮಗೆ. ನೋಡೋಣ. ಫುಲ್ ಏನೋ ವೆರೈಟೀಸ್ ರೋಟೀಸ್ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಬಾಯಲ್ಲಿ ನೀರು ಬರೆಸ್ಬಿಟ್ಟು ಅವ್ರೀಗ. ನಮ್ಮ ಮಹಾರಾಜ ಥಾಲಿದು ಫಸ್ಟ್ ಪೋರ್ಷನ್ ಬಂತು. ಸ್ಟಾರ್ಟಿಂಗ್ ವಿತ್ ಮಸಾಲ ಪಾಪಡ್ ವಿತ್ ಲೆಮನ್. ಈ ಥರ ಸಪ್ರೇಟ್ ತಂದು ಸರ್ವ್ ಮಾಡೋದಾ? ಓಕೆ. ಹಾಂ, ಇದು ಪನ್ನೀರ್ ಅಂಕಲ್. ಗೋಬಿನಾ? ಬೇಬಿಕಾರ್ನ್ ಅಲ್ಲ, ಪನ್ನೀರ್ ಅನ್ಕೊಂತೀನಿ. We were waiting for this. ತಡೀರಿ. ನಾವು ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲ ತಣ್ಣಗೆ ಆಗೋಯ್ತು ತಂದಿದ್ದು. ಇದು ಲಸ್ಸಿ ನೋಡಿ ಎಷ್ಟು ಹ್ಯೂಜ್ ಕಪ್ಪಲ್ಲಿ ಕೊಟ್ಟಿದ್ದಾರೆ. ಖಾಲಿ ಮಾಡ್ತೀವ ಭಾಗ್ಯ ಇದನ್ನ? ವಿ ವಿಲ್ ಡೂ ಇಟ್ ಅಂತ. ಸ್ಪೂನ್ ದೊಡ್ಡದು ಕೊಟ್ಟಿದ್ದಾರೆ. ಚೆಲ್ಬಿಡತ್ತ ಅಂತ ಭಾಗ್ಯ ಇದು. ಅದು ಸ್ಪೂನಲ್ಲೇ ಎತ್ತು ಹಾಕ್ಬೇಕು. ಅದಕ್ಕೆ ಹಾಕೊಳ್ಳೋಣ. ಅವನಿಗೆ ಹಾಕಿ ಹಾಂ, ಈಗಲೇ ತಿಂದರೆ ಫಿಲ್ಲಿಂಗ್ ಆಗೋಗ್ಬಿಡತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ತಿನ್ನೋಣ. ಫಿಲ್ಲಿಂಗ್ ಆಗ್ಬಿಟ್ರೆ ಆಮೇಲೆ ನಮ್ಗೆ ಅದನ್ನು ಖಾಲಿ ಮಾಡೋಕ್ಕಾಗಲ್ಲ ಊಟ. ಬೇಕಾದ್ರೆ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡ್ಕೊಳ್ಳೋಣ. ಹಾಂ, ಎಷ್ಟು ಸ್ಪೂನ್ಸು. ಇದೇನಿದು ಆರ್ಟಿಫಿಷಿಯಲ್ ಜ್ಯೂಸ್ ಕೊಟ್ಬಿಟ್ಟೇನೆ. ಎಡಗೈ ಬಲಗೈ ಎಲ್ಲಾನು ನಿಟ್ಕೊಂಡು ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಊಟ ಎಲ್ಲ ಆದಮೇಲೆ ಇಷ್ಟು ಸ್ಟೇರ್ಸ್ ಇಳಿಬೇಕಾ ಅಂತ ಯೋಚನೆ ಮಾಡ್ಕೊಂಡು ಇಳಿತಾ ಇದ್ದೀವಿ. ಹೆವಿ ಆಗೋಯ್ತು ಊಟ ಫುಲ್ಲು. ಎಷ್ಟೊಂದು ಬಿಟ್ವಿ, ಇನ್ನೊಂದಷ್ಟು ಪಾರ್ಸಲ್ ಮಾಡಿಸ್ಕೊಂಡ್ವಿ. ತುಂಬ ದೊಡ್ಡ ಮೀನು, ಹ್ಯೂಜ್ ಮೀನು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸಾಕಾಯ್ತಪ್ಪ. ಮನು ಏನು ಮಾಡ್ತಾವ್ರೆ ನೋಡೋಣ. ಪಾಪ ಊಟನೂ ಮಾಡಿದ್ರೆ ವೇಟ್ ಮಾಡ್ತಾವ್ರೆ. ನಾವು ಮಾತ್ರ ಚೆನ್ನಾಗಿ ಬಾರಿಸ್ಕೊಂಡು ಬಂದಿದ್ದೀವಿ ಹೋಟೆಲಲ್ಲಿ. ಬೋಲ್ಟ್ ಹಾಕೊಂಡವ್ರೆ. ಅಯ್ಯೋ, ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕುತ್ಕೊಬಿಡ್ತಾರೆ. ಹಾಂ, ಯಾಕಪ್ಪ
ಬಂದು ನಿಂತ್ಕೊಂಡು ಅರ್ಧ ಗಂಟೆ ಆಯ್ತು ನಾವು. ಅಷ್ಟೆಲ್ಲ ಸೀನು ಇಲ್ಲ, ಅಷ್ಟೆಲ್ಲ ಚಾನ್ಸು ಇಲ್ಲ. ಎಷ್ಟೊತ್ತಾಯ್ತು ಭಾಗ್ಯ? ಹೌದು, ನಾವು ಅಷ್ಟೇ 1 ಅವರ್ ಬ್ಯಾಕೇ ಓಪನ್ ಮಾಡಿದ್ವಿ. ನಡಿ ಹೋಗ್ಲಿ ಒಳಗಡೆಗೆ. ಎರಡೇ ಚಿಕ್ಕ ಬ್ಯಾಗ್ ತರಕ್ಕೆ ಒಂದ್ ದಿನ ಫುಲ್ ತಗೊಂಡ್ರ. ಅಯ್ಯೋ ಹುಡುಕ್ಬಾರ್ದಮ್ಮನು, ಅಂಗಡಿಯವ್ರು ಓಡಿಸ್ಲಿಲ್ಲ ನೀನು. ಯಾಕೆ? ಅವರು ಮೇಡಮ್ ಪರವಾಗಿಲ್ಲ ನೀವು ಇರಿ, ಬೆಳಗ್ಗೆ ಹೋದ್ರಾಯ್ತು, ಇನ್ನೂ ತೋರಿಸ್ತೀವಿ ನಾವು, ಬೆಳಗ್ಗೆ ತನಕನೂ ತೋರಿಸ್ತೀವಿ ಅಂತ ಫೋರ್ಸ್ ಮಾಡೋದು ನಾವೇ. ಇಲ್ಲ ಸರ್ ಲೇಟ್ ಆಗುತ್ತೆ, ಹಸ್ಬೆಂಡ್ ಒಬ್ಬರೇ ಇದ್ದಾರೆ ಮನೆಯಲ್ಲಿ, ಬೇಜಾರು. ಇಷ್ಟೊಂದೆಲ್ಲ ಸೀನ್ ಇಲ್ಲ. ಕೇಳ್ಬೇಕಾ ದರ್ಶಿನಿನ? ಅಲ್ಲಿಲ್ವಾ ದರ್ಶಿನಿ? ಮನುಗೆ ಊಟ ಪಾರ್ಸಲ್ ತರಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಡ್ಯಾಮ್ ಟಯರ್ಡು, ಬಂದ್ಬಿಟ್ಟು ಫ್ರೆಶನ್ ಅಪ್ ಆಗಿ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಆಗಿದೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಗೊತ್ತಿಲ್ಲ ಅಲ್ಲಿ ವಿಡಿಯೋ ಹೆಂಗೆ ಮಾಡಿದ್ದೀನೋ ಏನೋ, ಆ ಕ್ರೌಡಲ್ಲಿ ಇದ್ದಿದ್ರಲ್ಲಿ ಮಾತಾಡೋದು ಒಂದೊಂದ್ಸರಿ ಮೈಕ್ ಆನ್ ಮಾಡ್ಕೊಳ್ಳೋದು ಮರ್ತೋಯ್ತಾ ಇದೆ, ಒಂದೊಂದ್ಸರಿ ಮಾತಾಡೋದೇ ಮರ್ತೋಗ್ತಾ ಇದೆ, ಏನೇನೋ. ಒಟ್ಟಿನಲ್ಲಿ ನೋಡಿ ಇಷ್ಟೊತ್ತಾಯ್ತು. 3-4 ಸೀರೆ ತಗೊಂಡ್ವಿ. ನಾನು 3 ಅಂದ್ರೆ ಅಮ್ಮಂದು ಅಪ್ಪ ಗಂಡ ಹಿಂಗ್ ತಿರುಗಿ ನೋಡ್ತವ್ರೆ, ನಾನು 3 ಅಂದ್ರೆ ಒಂದು ಕಾಟನ್ ಸ್ಯಾರಿ ತಗೊಂಡೆ ನನಗೆ, ಕಮ್ಮಿ ರೇಂಜ್ದು. ಆ್ಯಂಡ್ ಹಬ್ಬಕ್ಕೆ ಒಂದು ಸ್ಯಾರಿ, ಭಾಗ್ಯ ಒಂದು ಸ್ಯಾರಿ ತಗೊಂಡ್ರು. ಅದಾದಮೇಲೆ ಬಾಕಿ ಸಣ್ಣ ಪುಟ್ಟ ಶಾಪಿಂಗು. ಊಟಕ್ಕೆ ನಮ್ಗೆ 1.5 hour ಸ್ಪೆಂಡ್ ಮಾಡಿಬಿಟ್ವಿ. ಇಷ್ಟು ಮುಗಿಸ್ಕೊಂಡು ಮನೆಗೆ ಬರೋಷ್ಟಲ್ಲಿ ಇಷ್ಟ ಆಗ್ತಾಯಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the money part.